ಸೊ ಪ್ಯಾಕ್ ಮಾಡಿ ಕೊಡ್ತವ್ರೆ, ಇದು ಎತ್ಕೊಂಡು ಹೋಗೋಣ ಅಷ್ಟೇ. ಇದು ಅಲ್ಲ, ಇದು ಪೇಪರ್ದು ಇದೊಂದು ನೋಡೋಣ ಅಂತ. ಇದು ನಾವಿನ್ನೂ ಡಿಸ್ಕೌಂಟೇ ಕೇಳ್ತಾ ಇಲ್ಲ, ಅದರಲ್ಲಿ ಹೆವಿ ಕಮ್ಮಿ ಹೇಳ್ತಾ ಇದ್ದಾರೆ ಅವರು. ಬಂದಿಗೆ ರೇಟ್ ಹೇಳ್ತಾವ್ರೆ, ಇವಾಗ ಅಲ್ಲಿ ಬೇಡ, ನೆಕ್ಸ್ಟು ನೋಡೋಣ ಹೊಸೂರು ಕಡೆ. ಇವಾಗ ಇರಬೇಕಾಗಿತ್ತು ನಾನು ಚೆನ್ನಾಗಿರೋದು, ಏನು ಮಾಡೋಕ್ಕಾಗಲ್ಲ ಟೈಮು. ಇವನಂತೂ ಬೇಡ, ಇವನು ಕರ್ಕೊಂಡೋಗ. ಎಂತಕ್ಕೆ ಬಂದ ನೀನು? ಹಾಂ, ಏನು ಸುಮ್ಮನೆ? ಬನ್ನಿ ಗೈಸ್ ಹೋಗ್ಬಿಟ್ಟು ಅದು ನಲ್ಲಿ ಇದೆ, ನಲ್ಲಿ ಮುರಿದೋಗಿದೆ, ಅದು ತಗೊಂಬರೋಣ ಹೋಗಿ. ಗೈಸ್ ನಮ್ಮ ಮನೇಲಿ ಟ್ಯಾಪು ಇದು ಕಟ್ಟಾಗ್ಬಿಟ್ಟೈತೆ, ಈಗ ಹೋಗೋದು ತಗೊಂಡೋಗೋಣ ಬನ್ನಿ. ಇಲ್ಲಿ ಸಿಗುತ್ತಾ ನೋಡೋಣ. ಇಲ್ಲಿ ಗೈಸ್ ಇಲ್ಲಿ ಇದೆಯಂತೆ, ನೋಡೋಣ ಇರಿ, ನೋಡೋಣ ಯಾವ ಡಿಸೈನ್ ಇಷ್ಟ ಆಗುತ್ತೆ ನೋಡಿ. ಗೈಸ್ ಇದು ಜಾಸ್ತಿ ಆಯ್ತಿದು. ಇವಾಗ ಪ್ಲಾಸ್ಟಿಕ್ದೊಂದು ನೋಡ್ತೀನಿ ಸದ್ಯಕ್ಕೆ, ನಾನು ಆನ್ಲೈನಲ್ಲಿ ಬುಕ್ ಮಾಡ್ಕೊತೀನಿ ಅದನ್ನು. ನೋಡೋಣ ಜಾಸ್ತಿ ಆಯ್ತಿದು, ಹೆವಿ ಕಾಸ್ಟ್ಲಿ ಆಯ್ತಿದು. ನೋಡೋಣ ಒಂದು ಪ್ಲಾಸ್ಟಿಕ್ದು ಅದು ಕೊಡ್ತಾರೆ, ಪ್ಲಾಸ್ಟಿಕ್ ತಗೊಂಡು ಹೋಗೋನಿಗೆ. ಸದ್ಯಕ್ಕೆ ಅದು ಲೀಕೇಜ್ ಆಗ್ತಾಯಿದೆ, ಅದಕ್ಕೆ ಆಮೇಲೆ ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೊಂಡು ತಗೊತೀನಿ ನಾನು. ಇದು ಯಾವುದೋ ಇವ್ರದ್ದೇ ಬ್ರ್ಯಾಂಡು ನೋಡಿ, ಅದನ್ನು ತೊಗೊಂಡು ಹೋಗೋಣ. ಇವಾಗ ಸದ್ಯಕ್ಕೆ ಎಮರ್ಜೆನ್ಸಿಗೆ ತೊಗೊಂಡಿದ್ದೀನಿ, ಇವಾಗ ಹೋಗಿದ್ದು ಹಾಕಿ ನೋಡೋಣ ಬನ್ನಿ. ಆಮೇಲೆ ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೊತೀನಿ, ಅದೊಂದು ವಾರ ಇದೆ ಡೆಲಿವರಿದು, ನೋಡ್ಕೊಂಡು ಬರೋಣ. ಗೈಸ್ ಹಂಗೆ ಇದೊಂದು ತಗೊಂಡೆ, ಏನು ಟೇಪು ಅದು ಇದಕ್ಕೆ ಸುತ್ತಿ. ಹಾಂ ಹೇಳು ಹೆಂಗೈತೆ? ಹಾಂ ಏನು ಅದು ಕ್ಯಾಪ್ ಅದು ಅದ್ರದ್ದು ಹಿಂದೆ. ಗೈಸ್ ಬನ್ನಿ ಇವಾಗ ಹೋಗೋಣ, ಮನೆಗೆ ಹೋಗಿ ಅದನ್ನು ಫಸ್ಟ್ ಫಿಟ್ ಮಾಡೋಣ. ಫಿಟ್ ಮಾಡಿ ಆಮೇಲೆ ಆನ್ಲೈನ್ ಆರ್ಡ್ರ್ ಮಾಡ್ತೀನಿ, ಆಮೇಲೆ ನೋಡಿ ತಗೊಳ್ಳೋಣ ಒಂದು. ಬನ್ನಿ ಈಗ ಹೋಗೋಣ. ಈಗ ನಮ್ಮ ಏರಿಯಾ ಫುಲ್ ಖಾಲಿ ಹೊಡಿತೈತಿ ಇವತ್ತು. ಗೈಸ್ ಇಲ್ಲೇ ಅಂಗಡಿ ಐತೆ, ನಮ್ಮ ಮನೆ ಹತ್ರನೇ ಅಂಗಡಿ ಐತೆ, ನಾವು ನೋಡಲೇ ಇಲ್ಲ, ಬಿಟ್ಬಿಟ್ಟು ಅಲ್ಲೆಲ್ಲೋ ಹೋಗಿದ್ದೀವಿ. ಇಲ್ಲೇ 2 ಅಂಗಡಿ ಐತೆ, ಅದು ನೋಡೇ ಇಲ್ಲ ನಾವು. ಅಲ್ಲಿ ಸಿಗುತ್ತಂತ ಗೊತ್ತಿಲ್ಲ, ಅದು ಪಾತ್ರೆ ಗೀತ್ರೆ ಅಂದ್ಕೊಂಡು ಇದ್ವಿ, ನೋಡಿದ್ರೆ ಇಲ್ಲೇ 2 ಅಂಗಡಿ ಐತೆ. ಸರಿ ಬರ್ರಿ ಇವಾಗ ಮನೆಗೆ ಹೋಗೋಣ. ಇವಾಗ ಇವನು ಇಂಟ್ರೂ ಕೊಡ್ತಾನೆ. ನಡಿ ಗೈಸ್, ಹೆಂಗೆ ನಮ್ಮ ಹುಡುಗ ರೆಡಿ ಆದ. ನೆಕ್ಸ್ಟ್ ವ್ಲಾಗರ್ ನಾನು ಏನು ಮಾಡಲ್ಲ ಅಂದರೆ ಇವನಿಗೆ ಕೊಡ್ತೀನಿ. ಬನ್ನಿ ಇವಾಗ ಫಿಟ್ ಮಾಡೋಣ. ಮಾಡು ಅಲ್ಲೋಗಿ ಮಾಡು ಅನ್ಬಾಕ್ಸು. ಹೆಂಗೈತೆ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ನೀಟಾಗಿ ಚೆನ್ನಾಗೈತೆ, ಕ್ವಾಲಿಟಿ ಎಲ್ಲ ಚೆಕ್ ಮಾಡು. ಚೆನ್ನಾಗಿದೆಯಾ? ಓಕೆನಾ? ಕೊಡ್ಬೋದಾ? ಅದಕ್ಕೆ ಎಷ್ಟು ಕೊಡ್ತೀಯಾ? 1ಗೆ 5ಗೆ 5 ರೇಟಿಂಗ್ ಕೊಡ್ತೀಯಾ? ಚೆನ್ನಾಗಿದೆಯಾ? ಪಕ್ಕ ಇದೆಯಾ? ಹೋಗಿ ಫಿಟ್ ಮಾಡೋಣ. ಸರಿ ಗೈಸ್ ಹೋಗಿ ಬನ್ನಿ ಫಿಟ್ ಮಾಡೋಣ ಇದನ್ನು. ಫಸ್ಟ್ ಹೋಗಿ ಮೇಲೋಗಿ ವಾಲ್ ಆಫ್ ಮಾಡಿ ಬರಬೇಕು. ಮೇಲೆ ಹೋಗ್ಬಿಟ್ಟು ವಾಲ್ ಆಫ್ ಮಾಡೋಣ ಬರ್ರಿ. ಬಾ ಗೈಸ್ ಬನ್ನಿ, ಮೇಲೆ ಹೋಗ್ಬಿಟ್ಟು ವಾಲ್ ಆಫ್ ಮಾಡ್ಬಿಟ್ಟು ಬರೋಣ. ಹಾಂ ಗೈಸ್ ಮತ್ತೆ ನಮ್ಮ ಮನೆಗೆ ಬಂದವಳು ನೋಡಿ, ಯುಕ್ತಿ ಬಂದವಳು. ಆ ಯುಕ್ತಿ ಯಾವಾಗ ಬಂದೆ ನೀನು? ಹಾಂ ಕ್ರಿಸ್ಮಸ್ ರಜಕ್ಕೆ ಬಂದಿದ್ದು ಗೈಸ್. ಬಂದು ಆಲ್ರೆಡಿ ಟ್ರಿಪ್ಪೆಲ್ಲ ಹೋಗು ಚಿಕ್ಕಮಂಗ್ಳೂರಿಗೆ. ಇವರೆಲ್ಲ ನಾನು ಬಿಟ್ಬಿಟ್ಟು ಹೋಗ್ಬಿಟ್ಟು ಬಂದವ್ರು ಇವರೆಲ್ಲ. ನಾನು ಕರೆದಿಲ್ಲ ಅಲ್ಲೇನಾ ನೋಡಿ, ನಾನು ಕರೆದಿಲ್ಲ. ಬನ್ನಿ ಹೋಗ್ಬಿಟ್ಟು ಆಫ್ ಮಾಡ್ಬಿಟ್ಟು ಬರೋಣ. ಗೈಸ್ ಇವನು ನನಗೆ ಫಸ್ಟ್ ಹೋಗಂತ ಇಲ್ಲಿ ನಾಯಿ ಇರ್ತಿತ್ತು ಇವ್ರ ಮನೆಯದು. ಇಲ್ಲ ಬನ್ನಿ ಇಲ್ಲೇ ಆಫ್ ಮಾಡೋದು. ಎಲ್ಲ ಆಫ್ ಮಾಡೋದು ಗೊತ್ತಾ ನಿಂಗೆ? ಇಲ್ಲ ಮೇಲೆ ಹೋಗ್ಬೇಕಿಲ್ಲಿ, ಮೇಲೆ ಹೋಗಿ ಆಫ್ ಮಾಡಿ ಬರೋಣ. ಯುಕ್ತಿ ಅಲ್ಲೇ ಇರು, ಬೇಡ ಆಫ್ ಮಾಡ್ಬಿಟ್ಟು ಬರೋದು ಅಷ್ಟೇ. ಇಲ್ಲ ಬೀಳುತ್ತೆ. ಇರು ಅದೇನಾ ಆಫ್ ಮಾಡಿದ್ದಾನೆ. ಇದು ಅಲ್ಲೋ ಇದು ನಮ್ದಲ್ಲೇ, ಇದು ಓನರ್ದು ಅನ್ಸುತ್ತೆ. ಇದು ಓನರ್ದು. ನನ್ನ ಮಗ ಇವನು. ಈ ವಾಲ
ನಮ್ಮ ಮನೆಗೆ ಯಾವುದು ಕನೆಕ್ಷನ್ ಇರೋದು ಇದಾ ಎರಡು ನೋಡೋಣ. ನಮ್ಮಮ್ಮಗೆ ಫೋನ್ ಮಾಡಿ ಕೇಳ್ತೀವಿ ನೋಡೋಣ, ಆಫ್ ಮಾಡಿ ನೀರು ಸ್ಟಾಪ್ ಆದರೆ ಅದೇ ಅಂತ. ಗೈಸ್ ಅವೆರಡೂ ಅಲ್ಲ, ಇಲ್ಲಿ ನಮ್ದು ವಾಲ್ ಸಿಕ್ತು, ಇದು ಈಗ ಆಫ್ ಮಾಡಿದ್ವಿ. ನೋಡಿ ಕೆಳಗಡೆ ಹೋಗಿ ವಾಲ್ ನೀಟಾಗಿ ಫಿಕ್ಸ್ ಮಾಡಿ ಆನ್ ಮಾಡೋಣ. ಬಂದು ನಿಧಾನ ಕೇಳಿ ಬನ್ನಿ, ಕೆಳಗಡೆ ಹೋಗಿ ಸಿಗ್ತೀನಿ, ಅದು ಹಾಕ್ಬಿಟ್ಟು ಸಿಗ್ತೀನಿ. ಬಂದು ಮತ್ತೆ ಆನ್ ಮಾಡಬೇಕು. ಬಂದು ಎಷ್ಟು ನೋಡಿ ಪ್ರಾಬ್ಲಮ್ ಏನು ಅಂದರೆ ಬಿಟ್ಟಿದ್ದೀವ, ಆಫ್ ಮಾಡಿದ್ರೆ ಹಿಂಗೆ ಬರ್ತಾ ಇರುತ್ತೆ, ಹಿಂಗೆ ಲೀಕೇಜ್ ಆಗ್ತಾ ಇರುತ್ತೆ. ಈಗ ಇದನ್ನು ಬಿಚ್ಚಿ ಇದು ಹೊಸದು ಹಾಕ್ಬಿಟ್ಟು ಸಿಗ್ತೀನಿ. ಇದು ಹಾಕೋಣ, ಇದು ಮಾಡ್ತಾಳೆ. ಸುತ್ತಿದ್ದೀನಿ, ಅದು ಬಿಚ್ಬಿಟ್ಟು ನೋಡ ಹಾಕೋಣ. ಅದು ಇಕ್ಕಲ್ಲಿ ಬ್ಯಾಡ್ಮಿಂಟನ್ ಆಡಿ ಕೈ ಹೆಂಗ್ ಊದೈತ್ ಗೊತ್ತಾ? ಪಾಪ ಬ್ಯಾಡ್ಮಿಂಟನ್ ಆಡಿ ಕೈ ಊದೈತಿ ಅವಳಿ ಪಾಪ. ಬರೀತಾ ಇದೀನಿ, ಆಗ್ತಾ ಇಲ್ಲ. ಅಷ್ಟು ಕಷ್ಟಪಟ್ಟು ಬರ್ದಿದ್ವಿ. ಪಾಪ ಅಯ್ಯೋ ನೋಡಿ ಗಾಯ್ಸ್, ನನ್ನ ತಂಗಿ ಕಷ್ಟನಾ? ಅಯ್ಯೋ ಪಾಪ. ಕರೆಕ್ಟು ಸಿಗರೀಸ್. ಬನ್ನಿ ಫಸ್ಟ್ ಇವ್ರ ಹತ್ರ ಮಾತಾಡ್ಕೊಂಡ್ ಮೊದಲು ಟ್ಯಾಪ್ ಹಾಕೋಣ. ಫಸ್ಟ್ ಟ್ಯಾಪ್ ಹಾಕಿ ಗೈಸ್, ಒಂದು ನಲ್ಲಿ ಹಾಕಕ್ಕೆ ಎಷ್ಟು ಜನ ಬಂದವ್ರು ನೋಡಿ ಇಲ್ಲಿ ನೋಡಕ್ಕೆ. ನೋಡಿ ಮಾಡಕ್ಕೆ ಕೆಲಸ ಇಲ್ಲ ಇವ್ರ ಜೊತೆಗೆ ನನಗೂ ಕೆಲಸ ಇಲ್ಲ. ಇವಾಗ ಇದು ಹಾಕೋದು ಹಾಕ್ಬಿಟ್ಟು ಸಿಗ್ತೀನಿ ನಿಮಗೆ. ಇವ್ರು ನೋಡಿ, ಇವರು ಏನಿಗೆ ಬಂದವ್ರು ಗೊತ್ತಿಲ್ಲ, ಸುಮ್ಮನೆ ಬಿಚ್ಚಾಯ್ತು. ಇವಾಗ ಇದು ಹಾಕೋಣ. ಸಾಕಲ್ಲ? ಗೈಸ್ ಹಾಕಾಯ್ತು ಹಂಗು ಹಿಂಗು. ನೀರು ಬರುತ್ತೆ ಜೋರಾಗಿ, ಚೆನ್ನಾಗಿ ಯೂಸ್ ಮಾಡಿ. ಓಕೆ, ಥ್ಯಾಂಕ್ ಯು, ಪ್ಲಾನ್ ಸಕ್ಸಸ್. ಅವ್ನು ಫೋನ್ ಮಾಡಿ ಎರಡು ವಾಲ್ ಆನ್ ಮಾಡೋಕ್ಕೆ ಹೇಳ್ತೀನಿ. ನೋಡೋಣ ಬನ್ನಿ. ಇದು ಅಷ್ಟೇ ಆಯಿತು, ಬನ್ನಿ ಆಯ್ತು. ನೋಡಿ ಇದು ನೋಡಿ, ಇದು ಹೆಂಗಾಗ್ಬಿಡೈತೆ ಇದು. ಚೂಟಿಗೆ ಹೇಳಿದ್ದೀನಿ, ಬರ್ತಾನೆ ಇವಾಗ. ಬರ್ಬೇಕಾಯ್ತು ಇಷ್ಟೊತ್ತಿಗೆ, ಏನು ಮಾಡ್ತಾನೋ ಗೊತ್ತಿಲ್ಲ. ನೋಡೋಣ ಗೈಸ್. ಇವಾಗ ಇನ್ನೊಂದು ಪ್ಲ್ಯಾನು, 31 ಡಿಸೆಂಬರ್ ಇವತ್ತು ಲಾಸ್ಟು. ನೈಟ್ ಏನಾದ್ರು ಇದ್ದರೆ ಪಟಾಕಿ ಹೊಡಿಯೋಣಂತ ಹೇಳ್ತಾ ಇದ್ದೀನಿ. ಪಟಾಕಿ ಹೊಡಿಯೋಣಂತ ಮೇಲೆ ನಂದ ಒಬ್ಬ ಬರ್ತಾನೆ ಅಂತ ಹೇಳಿದ್ದಾನೆ. ಮನೆಯಲ್ಲಿ ಬಂದರೆ ಹೋಗಿ ಪಟಾಕಿ ಇಸ್ಕೊಂಬರ್ತೀನಿ. ಇವಾಗ ಹೋಗೋಣಂತ ಅಂದ, ಅವ್ನು ಗಾಡಿ ಎತ್ಕೊಂಬರ್ತಾನೆ. ಈಗ ಹೆಲ್ಮೆಟು ಹೋಗಿ ಸಾರಕ್ಕಿಲ್ಲ ಅಂದರೆ ಹೊಸೂರ್ಗೆ ಹೋಗಿ ನೋಡ್ತೀವಿ ಯಾವ ಕಡೆ ಹೆಂಗಿದೆ ಅಂತ ನೋಡ್ಕೊಂಡು ಪಟಾಕಿ ಇಸ್ಕೊಂಡು ಬರೋಣ. ಆಮೇಲೆ ನೋಡೋಣ, ಅಲ್ಲಿ ಹೋಗೋಣ ಬನ್ನಿ ಫಸ್ಟು. ಗಾಯ್ಸಿ ಒಂದು ಒಳ್ಳೆ ಕಾಟ ಕೊಡ್ತವನೆ, ಇಲ್ಲೇ ಹೊಡೆದಾಕ್ಬಿಟ್ಟು ಹೋಯ್ತೀನಿ ಇವ್ನಿಗೆ. ಇವಾಗ ಏನು ಬೈಕಲ್ಲಿ 3 ಜನ ಆಗಲ್ಲ, 3 ಜನ ಹೋಗಂಗಿಲ್ಲ, ಅಲ್ಲಿ ಹೋಗೋಕ್ಕಾಗಲ್ಲ. ಇವನು ಬೈಕಲ್ಲಿ ಹೋಗೋಣ, 3 ಜನ ಹೋಗೋಣ ಅಂತ, 2 ಬೈಕ್ ಎತ್ಕೊಂಡು ಹೋಗೋಣ ಅಂತ ಅವ್ನು ಸುಮ್ಮನೆ. ನಾವು ಹೋಗ್ಬಿಟ್ಟು ತೊಗೊಂಬರ್ತೀನಿ. ನಾವು ಹೋಗ್ಬಿಟ್ಟು ವಿಡಿಯೋ ಕಾಲ್ ಮಾಡ್ತೀನಿ ಇವನಿಗೆ. ಇವನೇ ನೋಡಲಿ, ಇವ್ನು ಯಾವ್ದು ಹೇಳ್ತಾನೋ ಅದನ್ನೇ ತೊಗೋತೀನಿ. ಅಲ್ಲಿಗೆ ಸುಮ್ಮನೆ ಮುಚ್ಕೊಂಡು ಇರ್ಬೇಕಾಯ್ತಾ? ಇಲ್ಲೇ ಗೈಸ್ ಬನ್ನಿ ಹೋಗೋಣ, ಹೋಗಿ ಇಸ್ಕೊಂಬರೋಣ. ನಡಿ ಗೈಸ್ ಬನ್ನಿ ಹೋಗೋಕೆ. ಹೊಸರು ಎಲ್ಲ ಇಲ್ಲೇ ಮಡಿವಾಳನಾ? ನೋಡೋಣ ಬನ್ನಿ. ಸಾರಕ್ಕೆ ಹೋಗಿ ನೋಡೋಣ ನಡಿ ಅಷ್ಟು. ಗೈಸ್ ಇವಾಗ ಸಾರಕ್ಕೆ ಹೋಗಿ ಫಸ್ಟು. ಸಾರಕ್ಕೆ ಹೋಗಿ ಅದೇನಾದ್ರು ಚೆನ್ನಾಗಿ ಸಿಕ್ತು ಅಂದರೆ, ಒಳ್ಳೆ ರೇಟಿಗೆ ಚೆನ್ನಾಗಿರೋದೇನೋ ಸಿಕ್ತು ಅಂದರೆ ನೋಡೋಣ, ತಗೊಳ್ಳೋಣ. ಅದೇನೋ ಸಿಕ್ಕಿಲ್ಲ ಅಂದರೆ ಮುಂದೆ ನೆಕ್ಸ್ಟ್ ಬೇರೆ ಕಡೆಯಲ್ಲಿ ಅಂತ ನೋಡೋಣ. ಅಂತ ಹೋಗ್ತಾ ಇದ್ದೀವಿ, ಮನೆಗೆ ಹೋಗಿ ಅಲ್ಲಿ ಸಿಗ್ತೀನಿ ನಿಮಗೆ. ಕೆಮ್ಮಿದೆ, 1-2 ವಿಕ್ಸ್ ಚಾಕ್ಲೇಟ್ ತೊಗೊತೀನಿ ಇಲ್ಲಿ. ವಿಕ್ಸ್ ಚಾಕ್ಲೇಟ್ ಇಲ್ಲ ಅಂದರೆ ನಾನೆಲ್ಲ ಆಚೆ ಹೋಗೋಕ್ಕೆ ಆಗಲ್ಲ. ಫುಲ್ಲು ಕೆಮ್ಮು, ಗಂಟ್ಲು ಕಿರಿಕಿರಿ ಆಗ್ಬಿಡೆ ಜಾಸ್ತಿ. ಈಗ ಬಾಯಲ್ಲಿದ್ದರೆ ಗಂಟ್ಲು ಕರೆಕ್ಟಾಗಿರುತ್ತೆ, ಇಲ್ಲಾಂದರೆ ಆಗೋದಿಲ್ಲ. ಮತ್ತೆ ಲಾಕ್ಡೌನ್ಗೆ ಮುಂಚೆ
ಯಾವಾಗ 20 ಲಾಕ್ಡೌನ್ ಆಗಿದ್ದಲ್ಲ 19ನಲ್ಲಿ ಇದು ಈ ಪ್ರೆಸ್ಟೀಜಲ್ಲಿ ಕೆಲಸ ಮಾಡಿದ್ದು ನಾನು. ಇರಿ ತೋರಿಸ್ತೀನಿ, ಮುಂದೆ ಇದೆ ತೋರಿಸ್ತೀನಿ ಇರಿ ನೋಡಿ. ಇನ್ಚಾರ್ಜ್ ಇದೆ ಈ ಬಿಲ್ಡಿಂಗ್ ಇನ್ಚಾರ್ಜ್ ಇದೆ, ಮತ್ತು ಕ್ಲಬ್ ಹೌಸಲ್ಲಿ ಮಧ್ಯದಲ್ಲಿದೆ ನೋಡಿ. ಅದು ನಂದೇ ಇದ್ದಿದ್ದು, ನನ್ನ ಡಿಪಾರ್ಟ್ಮೆಂಟ್ ಎಲ್ಲ ಫುಲ್ ನಾನು ಬಿಟ್ಮೇಲೆ ಫುಲ್ ಇಂಪ್ರೂವ್ ಆಗೋದು. ಇವಾಗ ಇರಬೇಕಾಗಿತ್ತು ನಾನು ಚೆನ್ನಾಗಿರೋದು, ಏನು ಮಾಡೋಕ್ಕಾಗಲ್ಲ ಟೈಮು ನೋಡಿ. ಇವಾಗೆಲ್ಲ ಫೋರಮ್ ಮಾಲ್ ಬಂತು, ಎಲ್ಲ ಸಕ್ಕತ್ತಾಗಿದೆ. ಬನ್ನಿ ಇವಾಗ ಹೋಗಿ ಸಿಗ್ತೀನಿ ಅಲ್ಲಿ. ಗೈಸ್ ಅಲ್ಲಿ ಶಾರ್ಟ್ಸ್ ಇಲ್ಲ, ಸರ ಐತಿ, ಇಲ್ಲಿ ಬಂದು ಇಲ್ಲಿ ಕೇಳ್ಕೊಂಡು ಹೋಗೋಣ. ಇಲ್ಲಿ ಗೈಸ್ ನಮ್ಮ ಪ್ರೈಸ್ಗೆ ಇಲ್ಲ, ಇಲ್ಲಿ ಅವ್ನೇನು ಬಾಯಿ ಬಂದಂಗೆ ರೇಟ್ ಹೇಳ್ತಾರೆ. 800 ರೂಪಾಯಿ 15 ಶಾರ್ಟ್ಸ್ದ, 15 ಶಾರ್ಟ್ಸ್ದೆ 800 ರೂಪಾಯಿ ಹೇಳ್ತವನೆ. ಲಾಸ್ಟ್ ಟೈಮು ಇವನೇ ನಮ್ಮ ಹುಡುಗನೇ ಆ 10,000 ವಾಲ 15 ಶಾರ್ಟ್ಸು 700 ರೂಪಾಯಿಗೆ ಇಸ್ಕೊಂಡು ಹೋಗಿದ್ದಾನೆ. 31ನೇ ತಾರೀಕು ಬಂದರೆ ಅದೇ ಕರೆಕ್ಟಾಗಿ ಅವ್ರ ಟೈಮ್ಗೆ ಬೇಕಲ್ವಾ ಇವಾಗ, ಅದಕ್ಕೆ ಬಾಯಿ ಬಂದಿಗೆ ರೇಟ್ ಹೇಳ್ತವ್ರೆ. ಇವಾಗ ಅಲ್ಲಿ ಬೇಡ, ನೆಕ್ಸ್ಟು ನೋಡೋಣ ಹೊಸೂರು ಕಡೆ ಆದರೆ ಹೊಸೂರು ಕಡೆಗೆ ಹೋಗ್ಬಿಟ್ಟು ಬರೋಣ. ಗೈಸ್ ಇವಾಗ ಬನ್ನಿ, ಎಲ್ಲೂ ಸಿಕ್ಕಿಲ್ಲ. ಇವಾಗ ಡೈರೆಕ್ಟ್ ಹೊಸೂರಿಗೆ ಹೋಗೋಣ. ಹೊಸೂರಿಗೆ ಹೋಗಿ ಅಲ್ಲೇ ತೊಗೊಳ್ಳೋಣ. ಹೋಗ್ಲಿ ಲೂಸು ಸ್ವಲ್ಪ ತೊಗೊಳ್ತೀವಿ, ನೋಡೋಣ. ಸ್ವಲ್ಪ ಆದರೆ ಜಾಸ್ತಿ ತೊಗೊಂಡು, ಹುಡುಗರು ಜಾಸ್ತಿ ಇದ್ದಾರೆ ನಮ್ಮ ಮನೆ, ಇವಾಗ ಜಾಸ್ತಿ ತೊಗೊಂಡು ಬರೋಣ. ಅಲ್ಲೇ ಹೋಗಿ ಹೊಸೂರಿಗೆ ಹೋಗಿ ಸಿಗ್ತೀನಿ ನಿಮ್ಗೆ. ಹೊಸೂರು ಹತ್ರ ಹೋಗೋಣ ಬನ್ನಿ ಗೈಸ್. ಇವಾಗ ಇಲ್ಲೇ ಬಂದ್ವಿ, ಇಲ್ಲಿ ಹೊಸೂರು ಹತ್ರ ನೋಡಿ ತೊಗೊಳ್ಳೋಣ. ಇಲ್ಲಿ ಏನಾದ್ರು ನಮ್ಮ ಪ್ರೈಸಿಗೆ ಸಿಗುತ್ತಾ ನೋಡೋಣ. ಇಲ್ಲಿ ಈ ಸತಿ ನೋಡಿ ಪ್ರೈಸ್ ಏನು ಪ್ರೈಸ್ ಇದೆ ಗೊತ್ತಿಲ್ಲ, ನೋಡೋಣ. ಇಲ್ಲಿ ಅವನು ಇಷ್ಟು ಹೇಳಿದ್ದು 15ಕ್ಕೆ, ಅವನು 15ಕ್ಕೆ 750 ಹೇಳ್ದ. ಇಲ್ಲಿ 30ಕ್ಕೆ ಬರೀ ಎಷ್ಟು ಹತ್ತತ್ರ ಎಷ್ಟು ಕಮ್ಮಿ ಬಂತು ಗೊತ್ತಾ, 400 ರೂಪಾಯಿ ಡಬಲ್ ಬಂತು. ಅದ್ರ ಡಬಲ್ ಪ್ರೈಸ್ ಸಿಗ್ತಾಯಿದೆ ಇಲ್ಲಿ. 100 ರೂಪಾಯಿ ಪೆಟ್ರೋಲು, ಗಾಡಿ ಬೈಕ್ ಹಾಕ್ಸ್ಕೊಂಡಿದ್ದು 100 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಎತ್ಕೊಂಡು ಬಂದರೆ ಇಲ್ಲಿ ನೋಡ್ರಿ, ಇಲ್ಲಿ ಡಿಸ್ಕೌಂಟ್, ಇಲ್ಲೇ ಡಿಸ್ಕೌಂಟ್ ಹೆವಿ. ನಾವಿನ್ನೂ ಡಿಸ್ಕೌಂಟೇ ಕೇಳ್ತಾ ಇಲ್ಲ, ಅದರಲ್ಲಿ ಹೆವಿ ಕಮ್ಮಿ ಹೇಳ್ತಾ ಇದ್ದಾರೆ ಅವರು ನೋಡಿ. ಅಲ್ಲಿ 2 ನಿಮಿಷ ನೋಡಿ ತೊಗೊಂಡಿದ್ರೆ ಅಲ್ಲಿ ಎಷ್ಟು ಗೊತ್ತಾ, 800 ರೂಪಾಯಿಗೆ 1 ಬಾಕ್ಸ್ ಹೇಳ್ದ. ಇಲ್ಲಿ 350 ರೂಪಾಯಿ 400 ರೂಪಾಯಿಗೆ ಅದು 15 ಶಾರ್ಟ್ಸ್ದು. ಇಲ್ಲಿ 30 ಶಾರ್ಟ್ಸ್ಗೆ 350 ರೂಪಾಯಿ ಇದೆ. ಇಲ್ಲಿ ಸ್ವಲ್ಪ ನೋಡೋಣ, ಅವ್ರ ಹುಡುಗರಿಗೆಲ್ಲ ಬೇಕಂತೆ, ಅದು ನೋಡಿ ಸ್ವಲ್ಪ ತೊಗೊಂಡು ಹೋಗೋಣ ಬರ್ರಿ. ನೋಡಿ ಇವಾಗ ಇದನ್ನು ನೋಡಿದ್ದೀವಿ, ಇದನ್ನು 30 ಶಾರ್ಟ್ಸು, ಇದು 30 ಶಾರ್ಟ್ಸು, ಇದೊಂದು, ಇನ್ನೊಂದು ಅಲ್ಲಿ ಇದೊಂದು ಐತೆ 10,000 ವಾಲ. ಇದು ತಗೊಳ್ಳೋದ ಗೊತ್ತಿಲ್ಲ. ಇದೆಷ್ಟು ಒಂದು ಸರ ಪಟಾಕಿ ಅಂತ ತಗೊಳ್ಳೋದು, ಪೈಕೆ ನೋಡೋಣ. ಇದು ಹೆಂಗೆ ನೋಡಿ ತಗೊಂಡೋಗೋಣ, ನೋಡೋಣ ಸ್ವಲ್ಪ ಫಸ್ಟು. ಈಗ ಯಾವುದು ಇವಾಗ ಇದೊಂದು, ಇದೆರಡು, ಇದು ಯಾವುದು ಇದು ಕಲರ್ದು ಇದು, ಮತ್ತು ಇದೊಂದು ಇದು ಹೊಡಿಯೋಕ್ಕೆ, ಆಮೇಲೆ ಇದು ಬಾಂಬ್ದು ನಮ್ಗೆ ಇದೊಂದು 2 ಇದು ಅಲ್ಲ, ಇದೊಂದು ಇದು ಪೇಪರ್ದು ಇದೊಂದು ನೋಡೋಣ ಅಂತ ಇದು. ಆಮೇಲೆ ಹೆಚ್ಚಿಗೆ ಹುಡುಗರಿಗೆ ಇದೊಂದು ಪಟಾಕಿ, ಫ್ಲವರ್ ಪಾಟು ಇದೊಂದು ಇಷ್ಟ ಅಲ್ಲ, ಅದೊಂದು ಇದು ಅಲ್ಲ. ಸರಿ ಹಾಕೋಣ ಬಿಲ್ ನೋಡೋಣ. ಅಮೌಂಟ್ ಜಾಸ್ತಿ ಆಗುತ್ತೆ ಅಂತ ನೋಡ್ತಾ ಇದ್ದೀವಿ. ಸೊ ಇವಾಗ ಬಿಲ್ಲು ನೋಡಿ ಡಿಸೈಡ್ ಮಾಡೋಣ ಇನ್ನು ಏನೇನು ಎಕ್ಸ್ಟ್ರಾ ಬೇಕು ಅಂತ. ಗೈಸ್ ಇವಾಗ ಇದು ತಗೊಂಡಿದ್ದೀವಿ, ನೋಡೋಣ ಅದು ಎಷ್ಟಾಗುತ್ತೆ ಅದು ನೋಡಿ ಮಿಕ್ಕಿದ್ದಿಲ್ಲಿ ಯಾವ್ದಾದ್ರು ತಗೊಳ್ಬೇಕಾ ಅನ್ನೋದು ನೋಡ್ತಾ ಇದ್ದೀವಿ. ಇಲ್ಲಿ ಗೊತ್ತಾಗ್ತಾ ಇಲ್ಲ ಇಲ್ಲಿ ಯಾವ್ದು ತಗೋಬೇಕು ಏನಿದೆ ನೋಡಿ. ಸಿಂಧೂರ್ 2.2 ಯಾವ್ದು ತಗೊಳ್ಳೋದು? ವೈಟ್ ಹೆವೆನ್. ಇವಾಗ ವೈಟ್ ಹೆವೆನ್ ಇದೆ ಅಲ್ಲ ನೋಡಿರೋದು. ಬಸ್ ಇವಾಗ ನೋಡಿರೋದು ಇದೊಂದು ಬಾಕ್ಸು, ಇನ್ನು ಮಿಕ್ಕಿದೆಲ್ಲ ನೋಡೋಂತೆ ಎಷ್ಟಾಗುತ್ತೆ ಪ್ರೈಸ್ ನೋಡ್ಬಿಟ್ಟು ಬಿಲ್ಲು ಇದು ನೋಡಿ ಗೊತ್ತಾಗುತ್ತೆ ಇವಾಗ ನೆಕ್ಸ್ಟ್ ತಗೋಬೇಕಾ ತಗೋಬಾರ್ದ ಅಂತ. ಡಿಸ್ಕೌಂಟ್ ಹಾಕ್ಕೊಡ್ತಾರಣ್ಣ, ನೋಡೋಣ ಇದೆ ಡಿಸ್ಕೌಂಟ್ ಹಾಕ್ಸ್ಕೊಂಡು ಮಿಕ್ಕಿದ್ದು ಎಷ್ಟಾಗುತ್ತೆ ನೋಡೋಣ. ನೋಡಿ ಇಲ್ಲಿ ಎಷ್ಟಾಯಿತು, 3650. ಅದರಲ್ಲಿ 3250ಕ್ಕೆ ಸಿಕ್ಕೈತೆ. ಈಗ ಇನ್ನೊಂದು ಸ್ವಲ್ಪ ಕಮ್ಮಿ ಹಾಕ್ಸ್ಕೊಂಡು ನೋಡಿ ತೊಗೊಂಡೋಗ್ಬೇಕು. ಇಷ್ಟು ತೊಗೊಂಡಿದ್ದೀವಿ, ನೀನು ಇವಾಗ ತೊಗೊಂಡು ಪ್ಯಾಕ್ ಮಾಡ್ಕೊಂಡು ಹೋಗೋಣ ಬರ್ರಿ. ಬಿಲ್ ಪೇ ಮಾಡಿ ಮನೆಗೆ ಬಂದೈತಿ ಇಷ್ಟು. ಸೊ ಪ್ಯಾಕ್ ಮಾಡಿಕೊಡ್ತವ್ರೆ, ಇದು ಎತ್ಕೊಂಡು ಹೋಗೋಣ ಅಷ್ಟೇ. ಇಷ್ಟೇ ತೊಗೊಂಡಿರೋದು 3000 ರೂಪಾಯಿ ಐಟಮ್ ಐತೆ. ಇಷ್ಟು 3600 ರೂಪಾಯಿ ಆಯಿತು. ಹಂಗೆ ಮಾಡಿ 3000 ರೂಪಾಯಿ ಬಂದರು.
ತಗೊಂಡಿದ್ದೀವಿ ಪಟಾಕಿ ಎಲ್ಲ. ಹಾಂ ಎಂತಕ್ಕೆ ಅವ್ರ ನಂಬರ ಕಳಿಸಿ ಇವಾಗ ಎತ್ಕೊಂಬಂದ್ವಿ. ಈಗ ಹೋಗೋಣ ಇವಾಗ. ಇನ್ನೇನು ಇದೆ ಶಾಪು ಯಾವುದೋ ಪೂಜಾ ಟ್ರೇಡರ್ಸು. ಇಲ್ಲಿ ಬಂದು ಇಸ್ಕೊಂಡ್ವಿ. ಇಲ್ಲಿ ಇಸ್ಕೊಂಡಿದ್ವಿ ಕಮ್ಮಿ ಹಾಕ್ಕೊಟ್ಟಿದ್ರು. ನಮ್ಮ ಲೂಸ್ ತೊಗೊಂಡಿರೋ ಲೆಕ್ಕದಲ್ಲಿ ಕಮ್ಮಿನೇ ಪ್ರೈಸು. ಬಾಕ್ಸು ಲಾಸ್ ಇದೆ. ವೆರೈಟಿ ಸ್ವಲ್ಪ ಒಂದು 4 ಎಕ್ಸ್ಟ್ರಾ ತೊಗೊಂಡ್ವಿ. ನೋಡೋಣ ಈ ಸತಿ ಪಟಾಕಿ ಹಬ್ಬಕ್ಕೆ ಅಷ್ಟು ತೊಗೊಂಡಿಲ್ಲ. ಈಗ ನೋಡಿ ಹೋಗೋಣ ಬರ್ರಿ. ಹೋಗಿ ಮನೆಗೆ ಹೋಗಿ ನೋಡೋಣ. ನಾನು ನೈಟ್ ಇರ್ತೀನೋ ಇಲ್ಲ ನನಗೆ ಗೊತ್ತಿಲ್ಲ. ಹೆಲ್ಮೆಟ್ ಜಾಸ್ತಿ ಹಾಕಿಲ್ಲ, ಹೆಂಗಾಗೋಯ್ತು ನೋಡು. ಹೊಟ್ಟೆ ಬೇರೆ ಸಿಗ್ತದೆ. ಒಂದು 2 ಪಫ್ ಏನಾದ್ರು ತಿನ್ಕೊಂಡಾರು ಹೋಗ್ಬೇಕು. ಪೇಸ್ಟ್ರಿ ಕೇಕ್ ಐತೆ. ಕೇಕ್ ತಿನ್ನೋದ? ಕೇಕ್ ಬೇಡ, ಪಫ್. ಎಗ್ ಪಫ್ ಇದೆ. ಏನೈತೆ ಸ್ವೀಟ್ ತಿನ್ನೋಕೆ ಮನಸ್ಸಿಲ್ಲ ನನಗೆ. ಒಂದು ಎಗ್ ಪಫ್ ತಿನ್ನೋಣ ಅಂದರೆ ಅಲ್ಲಿ ಅವನಜ್ಜಿ ಪಫೇ ಇಲ್ಲ ಅಂತೆ. ಎರಡು ಹಿಡ್ಕೊ ಹಂಗೆ. ಈಗ ಮುಂದೆ ನೋಡ್ತೀನಿ. ಅದೇ ಮುಂದೆ ಅಲ್ಲಿ ಹೋಗೋಣ. ಮುಂದೆವ್ರಿಗೆ ಹೋಗಿ ನೋಡೋಣ. ಇಲ್ಲಿ ಗಾಡಿ ಇಲ್ಲಿ ಹಾಕಿ ಆಯ್ತಾ. ಇಲ್ಲಿ ಎಗ್ ಪಫ್ ಇಲ್ಲಿ ಐತೆ. ಇಲ್ಲಿ ತಿನ್ಕೊಂಡು ಹೋಗೋಣ ಇರಿ. ಸಿಪ್ಪಂಡು ಒಂದು 2 ಎಗ್ ಪಫ್ ತಿನ್ಕೊಂಡು ಹೋಗೋಣ. ಎಲ್ಲ ಫುಲ್ಲು ಟ್ರಾಫಿಕ್ ಜಾಮು. ಅಲ್ಲಿ ಇರೋದು ಚಂದಾಪುರ ಅಂತೂ 3 ಕಿಲೋಮೀಟರ್ಸ್ ಜಾಮ್ ಐತಲ್ಲಿ. ಗೈಸ್ ಎಗ್ ಪಫ್ ತಿಂದು ನಮ್ಮ ಹುಡುಗ ಇವಾಗ ಹೋದ್ರೆ ಸಾಕು. ಇವಾಗ ಮನೆಗೆ ಹೋಗಿ ಸಿಗ್ತೀವಿ ನಿಮಗೆ. ಗೈಸ್ ಇಲ್ಲಿ ಎಗ್ ಪಫ್ ತಿಂದ್ವಿ. ಸಮಾಧಾನ. ಎಗ್ ಪಫ್ ಚೆನ್ನಾಗೂ ಇಲ್ಲ. ಹಾಂ ಅಷ್ಟೇನು ಇದೇ ಇಲ್ಲ. ಓಕೆ ಅಷ್ಟೇ. ಎಗ್ ಪಫ್ ಹೆಂಗಿರ್ಬೇಕು ಗೊತ್ತಾ? ನಮ್ಮ ಇದತ್ರ ನಮ್ಮ ಕಾಲೇಜ್ ಟೈಮಲ್ಲೂ ಅಷ್ಟೇ. ಕಾಲೇಜ್ ಟೈಮು ಮತ್ತು ನಮ್ಮ ಕಂಪ್ನಿ ಇತ್ತು, ಅಲ್ಲೂ ಚೆನ್ನಾಗಿತ್ತು. ಆ ದೇವ್ರ ಚಿನ್ಗಳಿತ್ತು, ಅಲ್ಲೂ ಎಲ್ಲ ಕಡೆ ಒಂದೊಂದು ಜಾಗ ಇಟ್ಕೊಂಡಿರ್ತೈತೆ. ಇಲ್ಲೇನಿಲ್ಲ, ಇಲ್ಲಿ ಚೆನ್ನಾಗೇ ಇಲ್ಲ. ಇವಾಗೆಲ್ಲ ಪಟಾಕಿ ಎತ್ಕೊಂಡಿದ್ದೀವಿ, ಎಲ್ಲ ಫುಲ್ ಐತಿ. ಇವಾಗ ಏನು ಮನೆಗೆ ಹೋಗೋದೆ ಡೈರೆಕ್ಟು. ಮನೆಗೆ ಹೋಗಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ನಮ್ಮ ಮನೇಲಿ ಹುಡುಗರೆಲ್ಲ ಕಾಯ್ತಾ ಇರ್ತಾರೆ ಇವಾಗ ಎಲ್ಲ ಪಟಾಕಿ ಹೊಡಿಯೋಕ್ಕೆ. ಅವ್ರಿಗೆಲ್ಲ ನಿಂದೆ ಅಂದ್ಬಿಡು. ಹಾಂ ನಿಂದೆ, ಬರೀ ನಿಮ್ದು ಒಂದೇ ಲಕ್ಷ್ಮೀ ಪಟಾಕಿ ಒಂದೇ ತೊಗೊಂಡಿರೋದು ನಿಮಗೆ ಅಂತ ಹೇಳು. ಸುಸೂರು ಬತ್ತಿ ಒಂದು ಅದು ಏನದು ಇನ್ನೊಂದು ಯಾವುದೋ ಇತ್ತಲ್ಲ, ಯಾವುದು ಫ್ಲವರ್ ಪಾಟ್ ಅಲ್ಲ ಫ್ಲವರ್ ಪಾಟ್ ಅವರೇ ಅಂತ ಹೇಳಿದ್ರು. ಕಾರ್ ತೊಗೊತೀನಿ ನಾನು. ಹೊಸ ತೊಗೊತೀನಿ ಕಾರು. ಸದ್ಯಕ್ಕೆ ಇವಾಗಿಲ್ಲ. ಇವಾಗ ಹುಡುಗರಿಗೆ ಇವಂದೇ ಪಟಾಕಿ ಅಂದ್ಬಿಡ್ತೀನಿ ಎಲ್ಲನೂ. ಅವ್ನಿಗೇನು ಹೇಳೋಕ್ಕೆ ಹೋಗಲ್ಲ ಅವ್ರಿಗೆ. ಬರೀ ಅದು ಬಿಜ್ಲಿ ಪಟಾಕಿ ಐತಲ್ಲ ಅದೊಂದು, ಆಮೇಲೆ ಸರ ಪಟಾಕಿ ಇಲ್ಲ ಬಿಡು, ಚಕ್ರ, ಸುಸೂರು ಬತ್ತಿ, ಫ್ಲವರ್ ಪಾಟ್ದು ಅಷ್ಟೇ ಅವ್ರದ್ದು ಅಂತ ಹೇಳ್ತೀನಿ. ಬಂದು ನೋಡೋದಿರಿ ಹೆಂಗೆ ಎಕ್ಸ್ಪ್ರೆಷನ್ ಕೊಡ್ತಾರೆ. ಅವ್ನು ಮಿತ್ತು ಬೇರೆ ಬಂದಿದ್ದಾನೆ. ಇವ್ರು ಗೊತ್ತಿದ್ದ ಪ್ಲ್ಯಾನ್ ಮಾಡ್ಕೊಂಡು ಬಂದವ್ನು ನನ್ನ ಮಗ. ಅವನು ಬರೀ ಅಲ್ವಾ ಹಾಗೆ ನೋಡೋಣ ಅವ್ರು ಏನು ಮಾಡ್ತಾವ್ರೆ ಅಂತ. ಬಂದ್ವಿ ಮನೆ ಹತ್ರ. ನಾನು ಸುಸ್ತೇ ಆಗೋಯ್ತು ಫುಲ್ಲು. ಅಲ್ಲಿ ಪಟಾಕಿ ಎತ್ಕೊಂಬಂದಿರಿ ತೊಗೊಂಬತ್ತಾನೆ. ಫುಲ್ ಸುಸ್ತಾಗೋಯ್ತಪ್ಪ ಬೈಕಲ್ಲಿ ಹೋಗಿ ಬರೋಷ್ಟಲ್ಲೇ. ಒಳ್ಳೆ ನಿದ್ದೆ ಮಾಡ್ದಂಗೆ ಆಗ್ತೈತೆ. ಎತ್ಕೊಂಬರ್ತಾನೆ ನೋಡ್ರಿ. ಅದ್ರಲ್ಲಿ ಬರೀ ನಿಮ್ದು ಏನು ಹೇಳೋ ಬಿಜ್ಲಿ ಒಂದು ಇದು ಅಷ್ಟೇ. ಒಂದು ನನ್ನೇನು ಪೇಮೆಂಟ್ ನಂದೇನಿಲ್ಲ. ಕರೆದಿದ್ದೆ ಅವನು ಲಕ್ಕನ್ನ ಕೇಳು. ಇವನು ಲಕ್ಕನ್ ಅಂತ ಒಳಗಡೆ ಎತ್ತಲೆ ಇಲ್ಲಿ ಇಕ್ಕಿಲ್ಲಿ. ಅವನು ಓಪನ್ ಮಾಡಂಗಿಲ್ಲ ಇದನ್ನ. ನಾನು ಹೇಳ್ತೀನಿ, ನಾನು ಹೋಗ್ಬಿಟ್ಟು ಬರ್ತೀನಿ. ಹೋಗಿ ಬಂದಮೇಲೆ ನೈಟ್ 3 ಗಂಟೆಗೆ ಓಪನ್ ಮಾಡೋಣ. ನೈಟ್ 3 ಗಂಟೆ? ಮಿತ್ತು ಬಂದ್ಬಿಟ್ಟವನೆ. ಪ್ಲ್ಯಾನ್ ಹಾಕ್ಕೊಂಡೆ ಬಂದ್ಬಿಟ್ಟವನೆ ಇವತ್ತು. ಇವನು ಪಟಾಕಿ ಗಿಟಾಕಿ ಏನು ಹೊಡಿಯಂಗೆ ಇಲ್ಲ ನೀನು. ಹಾಂ ಸುಮ್ಮನೆ ನೋಡ್ಕೊಂಡಿರ್ಬೇಕು. ಸರಿ ಸಾಯ್ತೀವಿ ಅದೆಲ್ಲ. ಆಮೇಲೆ ಒಂದ್ಸರಿ ತೆಗೆದ್ಮೇಲೆ ತೋರಿಸ್ತೀನಿ. ನೋಡಿ ನೈಟ್ ಹೊಡಿಯೋಣ. ನೈಟ್ ಇವಾಗ ತೆಗೆಯೋದಲ್ಲ, ತೆಗೆದ್ಬಿಟ್ಟು ನೈಟ್ ಹೊಡಿಯೋಣ. ಆಮೇಲೆ ಸಿಗ್ತೀನಿ. ಫಸ್ಟ್ ಸ್ವಲ್ಪ ಫ್ರೆಶ್ ಅಪ್ ಆಗಿ ಕಾಫಿ ಟೀ ಏನಾದ್ರು ಕುಡ್ಕೊಂಡು ಸಿಗ್ತೀನಿ.
ತಗೊಂಡ ಕಾಫಿ ಟೀ ಎಲ್ಲ ಕುಡಿದು ಆಮೇಲೆ ಅನ್ಬಾಕ್ಸ್ ಮಾಡ್ತೀವಿ. ಯಾವಾಗ ತೋರಿಸ್ತೀವಿ ಗೈಸ್. ಓಕೆ